ಹಲೋ, ಯಾರು ಮಾತಾಡ್ತಾ ಇರೋದು? ಪ್ರಬಣ್ಣ, ನಾನು ಕಲ್ಪನಾ ಕಲ್ಪನಾ ಮಾತಾಡ್ತಾ ಇರೋದು. ಪ್ರಬಣ್ಣ, ಕಲ್ಪನಾ. ಓ, ಕಲ್ಪನಾ ಅವರೇ, ಹೇಗಿದ್ದೀರಾ? ನಿಮ್ನ ಹತ್ರ ಮಾತಾಡಿ ತುಂಬಾ ದಿವಸ ಆಯ್ತು. ತುಂಬಾ ದಿವಸ ಆದ್ಮೇಲೆ ನನಗೆ ನೆನೆಸ್ಕೊಂಡು ಕಾಲ್ ಮಾಡಿದ್ದೀರಲ್ಲ ಕಲ್ಪನಾ ಅವರೇ. ಪ್ರಬಣ್ಣ, ನನ್ಗೆ ಯಾಕೋ ರಾತ್ರಿ ಎಲ್ಲ ಕನಸು ಬರ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಏನೋ ಒಂಥರ ಕಳವಳ ಆಗ್ತಿದೆ. ಅದಕ್ಕೋಸ್ಕರನೇ ನಿಮ್ಮನ್ನ ನೆನೆಸ್ಕೊಂಡು ಫೋನ್ ಮಾಡಿದೆ. ಪ್ರಬಣ್ಣ ಪ್ರಬಣ್ಣ. ಕಲ್ಪನಾ ಅವರೇ, ತಲೆ ಕೆಡ್ಸ್ಕೊಂಬಿಡಿ. ಏನಾದರೂ ವಿಷಯ ಇದ್ರೆ ನನ್ಗೆ ಹೇಳಿ. ಅಕಸ್ಮಾತ್ ನಾವು ಒಂದ್ಸರಿ ಬೇಕಾದ್ರೆ ಭೂಲೋಕಕ್ಕೆ ಹೋಗಿ ನಮ್ಮ ಕನ್ನಡ ಚಿತ್ರರಂಗ ನೋಡ್ಕೊಂಡ್ ಬರೋಣ. ಹೌದು ಪ್ರಬಣ್ಣ ಅವರೇ, ನಾನು ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ದಯವಿಟ್ಟು ನನ್ನ ಒಂದ್ಸರಿ ನಿಮ್ಮ ಸೂಪರ್ ಬೈಕಲ್ಲಿ ನಮ್ಮ ಭೂಲೋಕನ, ನಮ್ಮ ಸ್ಯಾಂಡಲ್ವುಡ್ನ ಒಂದ್ಸರಿ ಟ್ರಿಪ್ ಮಾಡಿಸ್ಕೊಂಬರ್ತೀರಾ ಪ್ರಬಣ್ಣ ಅವರೇ? ಟ್ರಿಪ್ ಮಾಡಿಸ್ಕೊಂಬರ್ತೀರಾ? ಕಲ್ಪನಾ ಅವರೇ, ನೀವು ಇದನ್ನ ಕೇಳ್ಬೇಕಾ? ಕಲ್ಪನಾ ಅವರೇ, ನೀವು ಇದನ್ನ ಕೇಳ್ಬೇಕಾ? ಇಲ್ಲ, ಆರ್ಡರ್ ಮಾಡಿ ಕಲ್ಪನಾ ಅವರೇ, ಆರ್ಡರ್ ಮಾಡಿ. ವಾವ್, ಸೂಪರ್ ಸೂಪರ್ ಪ್ರಬಣ್ಣ ಅವರೇ, ಸೂಪರ್. ಸರಿ ಕಲ್ಪನಾ ಅವ್ರಿ, ಎಲ್ಲಿ ಬರ್ಬೇಕು ನಾನೀಗ? ಪ್ರಬಣ್ಣ ಅವ್ರಿ, ನಾನೀಗ ರೆಡಿ ಆಗ್ಬಿಟ್ಟು ಇಲ್ಲಿ ಎಲ್ಲಿದೆಯಲ್ಲ ಈ ಸ್ವರ್ಗ ಇದೆಯಲ್ಲ, ಸ್ವರ್ಗದ 2ನೇ ಡೋರ್ ಹತ್ರ ಇರ್ತೀನಿ. ಅಲ್ಲಿ ಬಂದ್ಬಿಡ್ತೀರಾ ಪಿಕಪ್ ಮಾಡೋಕ್ಕೆ? ಓ ಸರಿ ಕಲ್ಪನಾ ಅವರೇ, ಸರಿ, ಅಲ್ಲಿಗೆ ಬರ್ತೀನಿ. ಇನ್ನೊಂದು 5 ಮಿನಿಟ್ಸಲ್ಲಿ ಬರ್ತೀನಿ. ರೆಡಿ ಆಗ್ಬಿಟ್ಟು ನಿಂತಿರು, ಓಕೆನಾ? ಸರಿ ಪ್ರಬಣ್ಣ ಅವರೇ, ಥ್ಯಾಂಕ್ ಯು. ಓ, ಪ್ರಬಣ್ಣವ್ರು ಬಂದ್ರಂತೆ. ಪ್ರಬಣ್ಣವ್ರು ಬಂದಿರಬೇಕು. ಪ್ರಬಣ್ಣವ್ರೆ, ನಿಮ್ಮ ನೋಡಿ ತುಂಬಾ ಖುಷಿ ಆಗೋಯ್ತು. ಪ್ರಬಣ್ಣವ್ರೆ, ತುಂಬಾ ಖುಷಿ ಆಗೋಯ್ತು. ನಿಮ್ನು ನೋಡಿ ತುಂಬಾ ಖುಷಿ ಆಯ್ತು ಕಲ್ಪನಾ ಅವರೇ. ನಿಮ್ನು ನೋಡಿ ತುಂಬಾ ಖುಷಿ ಆಯ್ತು. ಈಗಿನ್ನ ನಿಮ್ಮ ಗ್ಲಾಮರ್ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ದೀರಾ. ಸ್ವರ್ಗದಲ್ಲಿ ನೀರು ಸ್ನಾನ ಮಾಡ್ಕೊಂಡು. ಹೌದು ಪ್ರಬಣ್ಣವ್ರೆ, ಹೌದು. ಸರಿ, ಬನ್ನಿ, ಗಾಡಿ ಎತ್ತಿ ಹೋಗೋಣ. ಪ್ರಬಣ್ಣವ್ರೆ, ಸರಿ ಪ್ರಬಣ್ಣವ್ರೆ. ಕಲ್ಪನಾ ಅವರೇ, ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಳಿ. ಯಾಕಂದ್ರೆ ಭೂಲೋಕಕ್ಕೆ ಹೋಗ್ಬೇಕಾರೆ ಡೌನ್ ಜಾಸ್ತಿ ಇರುತ್ತೆ. ಅಲ್ಲಿ ನಾವು ಹೋಗ್ಬೇಕಾದ್ರೆ ಸ್ಪೀಡಾಗಿ ಹೋಗ್ತೀರಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬ್ಯಾಲೆನ್ಸ್ ತಪ್ಪೋದ್ರೆ ನೀವು ಕೆಳಗೆ ಬಿದ್ದೋಗ್ತೀರಾ. ಸರಿ. ಪ್ರಬಣ್ಣವ್ರೆ, ನೀನ್ ನನ್ನ ಕರ್ಕೊಂಡ್ ಬಂದ್ಬಿಟ್ರಿ ಭೂಲೋಕಕ್ಕೆ. ನೋಡಿ, ಅಲ್ಲಿ ನೋಡಿ, ವಿಧಾನಸೌಧ ಕಾಣಿಸ್ತಾ ಇದೆ, ನಮ್ಮ ಬೆಂಗಳೂರು. ವಾ ಪ್ರಬಣ್ಣವ್ರೆ, ಸೂಪರ್ ಆಗಿದೆ ಪ್ರಬಣ್ಣವ್ರೆ. ಸಮಾಧಾನ ಕಲ್ಪನವ್ರೆ, ಸಮಾಧಾನ. ಅದ್ರ ಪಕ್ಕ ಇರೋ ಗಾಂಧಿನಗರಿಗೆ ಹೋಗೋಣ ಬನ್ನಿ. ಗಾಂಧಿನಗರ ಸುತ್ತಾಡ್ಕೊಂಡು ನಮ್ಮ ಫಿಲಮ್ಗಳು ರಿಲೀಸ್ ಆದಂಥ ಥಿಯೇಟರ್ಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಕಲ್ಪನವ್ರೆ, ಬನ್ನಿ. ಓಕೆ ಪ್ರಬಣ್ಣವ್ರೆ, ಓಕೆ. ಪ್ರಬಣ್ಣವ್ರೆ, ಗಾಂಧಿನಗರದಲ್ಲಿ ಇಲ್ಲ ನಮ್ಮ ಥಿಯೇಟರ್ ಇತ್ತಲ್ಲ, ಎಲ್ಲೋಯ್ತು? ಪ್ರಬಣ್ಣವ್ರೆ, ಸಾಗರ್ ಥಿಯೇಟರ್ ಇಲ್ಲ. ಪ್ರಬಣ್ಣವ್ರೆ, ನಮ್ಮ ಕಲ್ಪನಾ ಥಿಯೇಟರ್ ಇಲ್ಲ. ಅಯ್ಯೋ ಪ್ರಬಣ್ಣವ್ರೆ, ನಮ್ಮ ಥಿಯೇಟರ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರಲ್ಲ ಪ್ರಬಣ್ಣವ್ರೆ. ಥಿಯೇಟರ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ರಲ್ಲ ಪ್ರಬಣ್ಣವ್ರೆ. ನಮ್ಮ ಫಿಲಮ್ಗಳೆಲ್ಲ ಓಡಿದ್ದು ಥಿಯೇಟರ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಅಯ್ಯೋ ಕಲ್ಪನವ್ರೆ, ತಲೆ ಕೆಡ್ಸ್ಕೊಂಬಿಡಿ. ನಾನು ಇದ್ರ ಬಗ್ಗೆ ಏನಂತ ಯಾರು ಕೇಳ್ಕೊಂಬರ್ತೀನಿ, ಓಕೆನಾ? ಸುಮ್ಮನೆ ಇಲ್ಲೇ ಕೂತ್ಕೊಂಡಿರಿ, ನೋಡ್ತಾ ಇರಿ, ಜಾಸ್ತಿ ಟೆನ್ಷನ್ ತಗೊಂಬಿಡಿ. ಇಲ್ಲಿ ಯಾರು ಡಾಕ್ಟ್ರು ಬರಲ್ಲ ಆಮೇಲೆ, ಓಕೆನಾ? ಕೂಲ್. ಯಾರನ್ನಪ್ಪ ಹುಡ್ಕೋದಿಲ್ಲಿ? ನಮ್ಗೆ ಯಾರು ಪರಿಚಯ ಇಲ್ಲ, ನಾವ್ ಯಾರಿಗೂ ಕಾಣೋದು ಇಲ್ಲ. ಏನ್ ಮಾಡೋದು? ಅರ್ಥ ಆಗ್ತಿಲ್ವಲ್ಲ. ಅಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ, ಅವ್ರನ್ನ ಕೇಳ್ಕೊಂಬೇಡ. ಓ, ನಮ್ಮ ಟೆನ್ನಿಸ್ ಅಲ್ವಾ? ನಮ್ಮ ಟೆನ್ನಿಸು. ಟೆನ್ನಿಸ್ ಯಾರಲ್ಲ ಇದ್ದಮ್ಮ ನಮ್ಮ ಡಸ್ಕ್? ಟೆನ್ನಿಸ್ ನಾನು ಕಣೋ, ಪ್ರಭಾಕರು, ಟೈಗರ್ ಪ್ರಭಾಕರು. ಅಕ್ಕಳಣ್ಣ, ನೀನ್ ಯಾವಾಗ ಅಣ್ಣ ಬಂದ?
ನಾನು ಈಗ ತಾನೇ ಬಂದಿದ್ದೀನಿ. ಏನಾಯ್ತು ಹೇಳಪ್ಪ, ಇದೆಲ್ಲ ಏನಾಯ್ತು? ಥಿಯೇಟ್ರ್ಗಳೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ, ಏಕೋ ಏನಾಯ್ತು ಟೆನ್ನಿಸ್? ಅಣ್ಣ, ನೀವೆಲ್ಲ ಹೋದ್ಮೇಲೆ ಫಿಲಮ್ ಥಿಯೇಟ್ರುಗಳು ಜನ ಬರ್ತಿಲ್ಲ ಕಣ್ಣಣ್ಣ. ಜನ ಯಾರು ಬಂದಿಲ್ಲ ಅಂದ್ರೆ ಥಿಯೇಟ್ರನ್ನ ಯಾರಣ್ಣ ಮಾಡಿಕತ್ತಾರೆ? ಅದಕ್ಕೆ ಥಿಯೇಟ್ರ್ಗಳೆಲ್ಲ ಹೊಡೆದಾಕ್ಬಿಟ್ಟು ಈಗೆಲ್ಲ ದೊಡ್ಡ ದೊಡ್ಡ ಮಾಲ್ ಕಟ್ತಾರ ಕಣ್ಣಣ್ಣ, ದೊಡ್ಡ ದೊಡ್ಡ ಮಾಲ್ ಕಟ್ತಾವ್ರೆ. ಟೆನ್ನಿಸ್ ಏನು ಟೆನ್ನಿಸ್ ಹಿಂಗಾಗುತ್ತೆ ನಮ್ಮ ಕನ್ನಡ ಚಿತ್ರರಂಗ ಹಾಳಾಗೋಗಿದ್ಯಲ್ಲೋ. ಏನು ಮಾಡದ್ ಕಣ್ಣಣ್ಣು? ಯಾರು ಫಿಲಮ್ಗಳಲ್ಲಿ ಯಾರು ಹೀರೋಗಳು ನಿಮ್ಮ ತರ ಮೊದಲು ತರ ಫಿಲಮ್ ಮಾಡ್ತಾ ಇಲ್ಲ ಕಣ್ಣಣ್ಣ. ನೀವು ಮೊದಲು ವರ್ಷಕ್ಕೆ 4 ಫಿಲಮು 5 ಫಿಲಮು 6 ಫಿಲಮ್ ಗಂಟ ಮಾಡ್ತಾ ಇದ್ರಿ. ಆದ್ರೆ ಈಗ ಇಲ್ಲಿ ಯಾರು ಫಿಲಮ್ ಮಾಡ್ತಾ ಇಲ್ಲ ಕಣ್ಣಣ್ಣು. ಎಲ್ಲಾರು 1 ಫಿಲಮು 2 ಫಿಲಮು, ಅದು 2 ವರ್ಷಕ್ಕೋ 3 ವರ್ಷಕ್ಕೋ ಮಾಡ್ತಾರೆ ಕಣ್ಣಣ್ಣು. ಅದಕ್ಕೆ ಥಿಯೇಟ್ರ್ ಜನ ಬರ್ತಾ ಇಲ್ಲ ಕಣ್ಣಣ್ಣು, ಜನ ಬರ್ತಾ ಇಲ್ಲ. ಅಯ್ಯೋ ದುರ್ವಿಧಿಯೇ, ಏನ್ ಹಿಂಗಾಗೋಗಿದೆ ಕರ್ನಾಟಕದಲ್ಲಿ? ಥಿಯೇಟ್ರಿಗೆ ಜನ ಬರ್ತಾ ಇಲ್ವಾ? ಸರಿ ಕಣ್ಣ ಟೆನ್ನಿಸ್, ನಾನು ಬಂದಿದ್ದು ಯಾರಿಗೂ ಹೇಳ್ಬೇಡ. ಓಂ ಬುಮ್ ಬುಮ್ ಬುಸ್ ಎಲ್ಲ ಮರ್ತೋಗು. ಕಲ್ಪನಾ ಅವ್ರೆ, ನನಗೆ ವಿಷಯ ಗೊತ್ತಾಯ್ತು. ನಿಮ್ಮ ಹೆಸರು ಥಿಯೇಟ್ರು ಜಮಾನ್ದಲ್ಲೇ ಹೊಡೆದಾಕ್ಬಿಟ್ರಂತೆ. ಯಾಕಂದ್ರೆ ಅದಕ್ಕೆ ಯಾರು ಫಿಲಮ್ ನೋಡಕ್ಕೆ ಬರ್ತಿರ್ಲಿಲ್ವಂತೆ. ಆಮೇಲೆ ಸಾಗರ್ ಥಿಯೇಟ್ರು, ಆಮೇಲೆ ಮೆಜೆಸ್ಟಿಕ್ಕು, ಆಮೇಲೆ ಕಾವೇರಿ. ಅಯ್ಯೋ ಕಲ್ಪನಾ ಅವರೇ, ಹೇಳ್ಬೇಕಂದ್ರೆ ಸುಮಾರು ಥಿಯೇಟ್ರುಗಳನ್ನೆಲ್ಲ ಹೊಡೆದಿ ಬಿಸಾಕಿದಾರಂತೆ. ಬಿಸಾಕ್ಬಿಟ್ಟು ಈಗೆಲ್ಲ ಮಾಲ್ ತರ ಕಟ್ಟಿ ಅದರಲ್ಲಿ ಜನಗಳನ್ನ ಶಾಪಿಂಗ್ ಮಾಡೋದಕ್ಕೆ ಕರ್ಸ್ಕೊಂತಾರಂತೆ. ಪ್ರಬಣ್ಣ, ಏನ್ ಪ್ರಬಣ್ಣ ಹಿಂಗಾಗೋಯ್ತು ನಮ್ಮ ಕನ್ನಡ ಇಂಡಸ್ಟ್ರಿ? ಯಾಕೆ ಪ್ರಬಣ್ಣ ಹಿಂಗಾಗೋಯ್ತು? ಅಯ್ಯೋ ಪ್ರಬಣ್ಣ, ನಾವು ಥಿಯೇಟ್ರುಗಳೆಲ್ಲ ಫಿಲಮ್ಗಳೆಲ್ಲ 100 ಡೇಸು 50 ಡೇಸು 25 ಡೇಸ್ ಎಲ್ಲ ಓಡ್ತಿತ್ತಲ್ಲ ಪ್ರಬಣ್ಣ, ಸರಿ ಬನ್ನಿ ಹೋಗೋಣ. ನಮ್ಗೆ ಈ ತಲೆನೋವೇ ಬೇಡ, ನಮ್ಗೆ ತಲೆ ಕೆಟ್ಟೋಗಿದೆ. ಬನ್ನಿ ಪ್ರಬಣ್ಣವ್ರೆ, ಹೋಗ್ಬಿಡೋಣ. ಕಲ್ಪನವ್ರೆ ಬನ್ನಿ, ಕಾಮಾಶಿ ಪಾಳ್ಯಕ್ಕೆ ಹೋಗಿ ಒಂದು ಕಾಕ ಅಂಗಡಿಯಲ್ಲಿ ಒಂದು ಟೀ ಕುಡ್ಕೊಂಡು ಹೋಗೋಣ. ಬಂತು, ಬನ್ನಿ ಕಲ್ಪನವ್ರೆ ಬನ್ನಿ. ನಿಮ್ಗೆ ಕಾಫಿ ಬೇಕಾ, ಟೀ ಬೇಕಾ? ಪ್ರಬಣ್ಣವ್ರೆ, ನನಗೆ ಬಾದಾಮಿ ಹಾಲಿದ್ರೆ ಓಕೆ ಪ್ರಬಣ್ಣವ್ರೆ, ಆದ್ರೆ ದಯವಿಟ್ಟು ಶುಗರ್ಲೆಸ್ ಕೊಡ್ಸಕ್ ಹೇಳಿ. ಕಲ್ಪನವ್ರೆ, ನನಗೆ ಗೊತ್ತು ನೀವು ಶುಗರ್ಲೆಸ್, ನೀವೇ ಶುಗರು, ನಿಮಗೆ ಶುಗರ್ ಕುಡಿಯಲ್ಲ ಅಂತ. ನಂದು ಲೆಸ್ಸು ನಿಮ್ದು ಲೆಸ್ಸು. ವಾವ್ ನೈಸ್. ಪ್ರಬಣ್ಣವ್ರೆ, ಇದೇನಿದು ಪೊಲೀಸ್ ಸ್ಟೇಷನ್ ಅಂತಿದ್ದಾರೆ, ಇದ್ರ ಮುಂದೆ ಎಲ್ಲ ಇದಾಕಿದ್ದಾರೆ, ಮಧ್ಯೆ ಪೆಂಡಲ್ ಹಾಕಿದ್ದಾರೆ. ಯಾಕೆ ಪ್ರಬಣ್ಣವ್ರೆ, ಯಾಕೆ? ಸ್ವಲ್ಪ ವಿಚಾರಿಸ್ಕೊಳ್ಳಿ. ಓಕೆ ಪ್ರಬಣ್ಣವ್ರೆ, ಓಕೆ ಕಲ್ಪನವ್ರೆ, ನಾನು ವಿಚಾರಿಸ್ಕೊಂತೀನಿ, ತಲೆ ಕೆಡ್ಸ್ಕೊಂಬಿಡಿ. ಕಾಕ ಯಾಕೆ ಇಲ್ಲಿ ಪೆಂಡಲ್ ಹಾಕಿದ್ದಾರೆ? ಊಟ ಏನಾರು ಹಾಕೊಡ್ತಾರಾ? ಬಿರಿಯಾನಿ ಏನಾರು ಮಾಡ್ತವ್ರಾ? ಲೇ ಬಾಂಗೇನೆ, ಇಲ್ಲಿ ಮಾಡ್ತಾ ಇರೋದು ಬಿರಿಯಾನಿ ಎಲ್ಲ ಕಣಪ್ಪ. ಇಲ್ಲಿ ನಮ್ಮ ಫಿಲಮ್ ಸೂಪರ್ ಸ್ಟಾರ್ ದರ್ಶನ್ ಅವರಲ್ಲ, ಅವ್ನ ಕರ್ಕೊಂಬಂದು ಇಲ್ಲಿ ಜೈಲಲ್ಲಿ ಕುಣಿಸಿ ಬಿರಿಯಾನಿ ಹಾಕ್ತಾವ್ರಂತೆ. ಅವ್ರು ತಿನ್ನೋದು ಯಾರು ನೋಡ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಪೆಂಡಲ್ ಹಾಕವ್ರೆ. ಅಯ್ಯೋ ದರ್ಶನ್ ಅಂದ್ರೆ ನಮ್ ತೂಗುದೀಪು ಮಗ ದರ್ಶನ್ ತಾನೇ ನೀವು ಹೇಳ್ತಾ ಇರೋದು? ಹೂ ಕಣಪ್ಪ, ಹೂ. ನೀನ್ ಯಾರು? ಹೌದು. ಓಂ ಬಾ ಬೂಮ್ ಬುಸ್ ಬುಸ್ ಟಕ್ ಟಕ್ ಟಕ್. ಕಲ್ಪನವ್ರೆ ತಗೊಳ್ಳಿ, ಟೀ ತಗೊಳ್ಳಿ. ಸರಿ, ನಿಮ್ಮ ಬಾದಾಮಿ ಹಾಲು ತಗೊಳ್ಳಿ, ಜಲ್ದಿ ಕುಡೀರಿ. ನಿಮ್ಗೆ ಕುಡಿದ್ಮೇಲೆ ಒಂದು ಸ್ವಲ್ಪ ಕಹಿ ವಿಷಯ ಹೇಳ್ತೀರಿ. ಕುಡಿದ್ರಾ ಕಲ್ಪನವ್ರೆ, ಕುಡಿದ್ರಾ? ಪ್ರಬಣ್ಣವ್ರೆ ಕುಡಿದ್ಬಿಟ್ಟು ಚೆನ್ನಾಗೇ ಇರಲಿಲ್ಲ, ಸಕ್ಕರೆನೇ ಹಾಕಿರಲಿಲ್ಲ. ಸರಿ ಬಿಡಿ, ಈಗ ನಿಮಗೆ ಒಂದು ಕಹಿಯಾದ ಘಟನೆ ಹೇಳ್ತೀನಿ. ಇಲ್ಲಿ ಬಿರಿಯಾನಿ ಹಾಕೋದಕ್ಕಲ್ಲ ಪೆಂಡಲ್ ಹಾಕಿರೋದು ಕಲ್ಪನವ್ರೆ. ಒಳಗಡೆ ಏನಾದ್ರು ಬಿರಿಯಾನಿ ತಿಂದ್ರೆ ಹೊರ್ಗಡೆ ಗೊತ್ತಾಗ್ಬಾರ್ದು ಅಂತ ಕಲ್ಪನವ್ರೆ, ಹೊರ್ಗಡೆ ಗೊತ್ತಾಗ್ಬಾರ್ದು ಅಂತ. ಪ್ರಬಣ್ಣ, ಹಂಗಿದ್ರೆ ಒಳಗಡೆ ಯಾರು ಬಿರಿಯಾನಿ ತಿಂತಾರದು? ಕಲ್ಪನವ್ರೆ, ಒಂದ್ ದೊಡ್ಡ ದುರಂತ ನಡೆದೋಗಿದೆ ಕಲ್ಪನವ್ರೆ, ಒಂದ್ ದೊಡ್ಡ ದುರಂತ ನಡೆದೋಗಿದೆ. ಪ್ರಬಣ್ಣವ್ರೆ, ಏನ್ ದುರಂತ ನಡೆದೋಗಿದೆ ಹೇಳಿ ಸ್ವಲ್ಪ. ಕಲ್ಪನವ್ರೆ, ನಮ್ಮ ತೂಗುದೀಪ್ ಮಗ ಇದಾನಲ್ಲ ದರ್ಶನ್ ಗೊತ್ತಲ್ಲ ನಿನ್ಗೆ? ಕಲ್ಪನವ್ರೆ, ಪ್ರಬಣ್ಣವ್ರೆ ಗೊತ್ತು, ಹೇಳಿ. ಆ ತೂಗುದೀಪ, ನಮ್ಮ ದರ್ಶನ್ ಪುಟ್ಟ
ಯಾವುದೋ ಒಂದು ಕೊಲೆ ಕೇಸಲ್ಲಿ ಸಿಗಾಕೊಂಡ್ಬಿಟ್ಟಿದಾರಂತೆ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದು ಜೈಲಲ್ಲಿ ಅದ್ರ ಬಗ್ಗೆ ತನಿಖೆ ಮಾಡ್ತಿದಾರಂತೆ. ಕಲ್ಪನಾ ಅವರೇ ತನಿಖೆ ಮಾಡ್ತಿದಾರಂತೆ. ಅಯ್ಯೋ ದುರ್ವಿಧಿಯೇ, ನಮ್ ದರ್ಶನ್ ಹಂಗ್ ಮಾಡೋರಲ್ವಲ್ಲ. ಹೌದು ಪ್ರಬಣ್ಣವ್ರೇ, ದರ್ಶನ್ ಹಂಗ್ ಮಾಡಲ್ಲ. ಪ್ರಬಣ್ಣವ್ರೇ, ದರ್ಶನ್ ಆ ಥರ ಮಾಡೋ ಹುಡುಗ ಅಲ್ಲ ಪ್ರಬಣ್ಣವ್ರೇ. ಕಲ್ಪನಾ ಅವ್ರೆ, ನನಗೆ ಗೊತ್ತು ಅವನ ಹತ್ರ ಮಾಡೋ ಹುಡುಗಲ್ಲ, ತುಂಬಾ ಒಳ್ಳೆ ಹುಡುಗ ಅಂತ ನನಗೆ ಗೊತ್ತು. ಆದ್ರೂ ಏನು ಮಾಡಕ್ಕಲ್ಲ, ಕೆಲವು ಸಮಯದಲ್ಲಿ ಟೈಮ್ ಕೆಟ್ಟಾಗ ಇದೆಲ್ಲ ಅನುಭವಿಸ್ಬೇಕಾಗುತ್ತೆ. ಏನು ಮಾಡಕ್ಕಾಗಲ್ಲ. ಬನ್ನಿ, ನಾವ್ ಈ ಸರಿ ಬೆಂಗಳೂರಿಗೆ ಬಂದು ನಾವು ಗಾಂಧಿನಗರಕ್ಕೆ ಬಂದು ತುಂಬಾ ನೋವು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀರಿ. ಹಿಂದಿನ ಎಲ್ಲ ಬಂದಾಗ ಖುಷಿಯಿಂದ ಹೋಗ್ತಾ ಇದ್ದೀರಿ, ಈಗ ನೋಡಿದ್ರೆ ತುಂಬಾ ದುಃಖದಲ್ಲಿ ಹೋಗ್ತಾ ಇದ್ದೀರಿ. ಪ್ರಬಣ್ಣ ಅವ್ರೆ, ಯಾಕಂತೆ ಈ ತರ ಕೇಸ್ ಆಗಿರೋದು ಅವ್ರ ಮೇಲೆ? ಅದನ್ನ ಮಾತ್ರ ಕೇಳ್ಬೇಡಿ ಕಲ್ಪನಾ ಅವ್ರೆ, ಅದನ್ನ ಮಾತ್ರ ಕೇಳ್ಬೇಡಿ. ಆ ವಿಷಯ ಎಲ್ಲ ನಾನು ಕೇಳಲಿಲ್ಲ. ಅದೆಲ್ಲ ಕೇಳಿ ಆಮೇಲೆ ತುಂಬಾ ದೊಡ್ಡ ಮ್ಯಾಟ್ರ್ಗಳಾಗ್ತವೆ. ಬೇಡ, ಬನ್ನಿ, ದುಃಖ ನಮ್ಮಲ್ಲೇ ಇಟ್ಕೊಳ್ಳೋಣ. ದುಃಖ ಎಲ್ಲ ತಿಳ್ಕೊಳಕ್ ಹೋಗೋದು ಬೇಡ. ಬನ್ನಿ ಕಲ್ಪನಾ ಅವ್ರೆ, ಬನ್ನಿ. ಪ್ರಬಣ್ಣವ್ರೆ, ಪ್ಲೀಸ್ ಪ್ರಬಣ್ಣವ್ರೆ, ನನಗೇನಂತ ಹೇಳಿ ಪ್ರಬಣ್ಣವ್ರೆ. ಯಾಕೆ, ಏನು ವಿಷಯ ಅಂತ ಕೇಳಿ ಪ್ಲೀಸ್ ಪ್ರಬಣ್ಣವ್ರೆ. ನನ್ನ ಮನಸ್ಸಲ್ಲಿ ಗುಳ ಅಂತಿದೆ. ಅದು ಏನಂತ ತಿಳ್ಕೊಬೇಕು ಪ್ರಬಣ್ಣವ್ರೆ, ತಿಳ್ಕೊಬೇಕು. ಕಲ್ಪನ್ನವ್ರೆ, ಏನಾಗಿದೆ ಅಂತಂದರೆ, ನಮ್ಮ ದರ್ಶನ್ ಇದ್ದಾರಲ್ಲ, ಅವರ ದರ್ಶನರ ಪತ್ನಿಗೆ ಯಾರೋ ಒಬ್ಬ ತನ್ನ ಮೊಬೈಲಿಂದ ಕೆಟ್ಟದಾಗಿ ಸಂದೇಶವನ್ನು ಕಳಿಸಿದ್ದಾನಂತೆ. ಆ ಸಂದೇಶವನ್ನು ಕಳಿಸಿದ್ದು ದರ್ಶನ್ ಗೊತ್ತಾಗಿ ಆ ದರ್ಶನ್ ಅವರು ಅವ್ರನ್ನ ಕರ್ಕೊಂಬಂದು ಈ ಥರ ಹೊಡೆದ್ಬಿಟ್ಟಿದ್ದಾರಂತೆ. ಹೊಡೆದಿರೋದ್ರಿಂದ ಪ್ರಾಣ ಹೋಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ಅದು ಸತ್ಯ ಅಸತ್ಯ ಇನ್ನು ತನಿಖೆ ಆದಮೇಲೆ ಗೊತ್ತಾಗಬೇಕು ಕಲ್ಪನಾ ಅವರೇ, ತನಿಖೆ ಆದಮೇಲೆ ಗೊತ್ತಾಗಬೇಕು. ಸರಿ ಪ್ರಬಣ್ಣವ್ರೆ, ಬನ್ನಿ ಹೋಗೋಣ, ಸಾಕು ಬೇಜಾರಾಗೋಯ್ತು. ಸರಿ ನಡೀರಿ ಕಲ್ಪನಾ ಅವರೇ, ನಡೀರಿ ಹೋಗೋಣ, ಸಾಕು. ಈ ಸರಿ ಬೆಂಗಳೂರಿಗೆ ಬಂದಾಗ ಸರಿ ಎಲ್ಲ ಬಂದಾಗ ಒಳ್ಳೊಳ್ಳೆ ಖುಷಿಯಿಂದ ಹೋಗಿದ್ರಿ ನಾವು. ಈಗ ನೋಡಿದ್ರೆ ತುಂಬ ದುಃಖದಲ್ಲಿ ಹೋಗ್ತಾ ಇದ್ದೀರಿ. ನಮ್ಮ ದರ್ಶನ್ ತೂಗುದೀಪ್ ಅವರು ಎಲ್ಲ ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ. ನಮ್ಮ ಕನ್ನಡ ಚಿತ್ರರಂಗ ಚೆನ್ನಾಗಿ ಉದ್ಧಾರ ಆಗಲಿ. ನೆಕ್ಸ್ಟ್ ವರ್ಷ ಆದರೂ ಚೆನ್ನಾಗಿ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ. ನಾವೆಲ್ಲ ಹೀರೋಗಳನ್ನ ಕೇಳ್ಕೊಳ್ಳೋದೊಂದೇ, ಕನ್ನಡದಲ್ಲಿ ಉದ್ಧಾರ ಆದವರು ಕನ್ನಡಕ್ಕೋಸ್ಕರ ತ್ಯಾಗ ಮಾಡಿ, ಕನ್ನಡಕ್ಕೆ ಫಿಲಮ್ ಮಾಡಿ, ಕನ್ನಡವನ್ನು ನೋಡಿದಿರಾ, ಕನ್ನಡದಲ್ಲಿ ಗೆದ್ದು ಕನ್ನಡವನ್ನು ಬಿಟ್ಟು ಹೊರಗಡೆ ಹೋಗಬೇಡಿ. ಕನ್ನಡವನ್ನು ಉಳಿಸಿ. ಕನ್ನಡೋಜ್ಜ ಚಿತ್ರರಂಗಕ್ಕೆ ಜಯವಾಗಲಿ. ಕಲ್ಪನಾ ಅವರೇ, ಸ್ವರ್ಗದ 1ನೇ ನಂಬರ 2ನೇ ನಂಬರ ಎಕ್ಸಿಟು ಇಂಡು 2ನೇ ನಂಬರ್ಗೆ ಬಿಟ್ಬಿಡಿ. ಬಾಯ್. ಕಲ್ಪನವ್ರೆ, ಬಂತು ಗೇಟು. ಬಾಯ್. ಸರಿ ಪ್ರಬಣ್ಣವ್ರೆ, ಬಾಯ್. ಮತ್ತೆ ಸಿಗೋಣ.